ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್. ಈ ಸಿನಿಮಾ ಈ ಹಿಂದೆ ಬಂದಿದ್ದ ಸೀತಾರಾಮ್ ಬಿನಾಯ್ ಅವರ ಸೀಕ್ವೆಲ್. ಆದರೆ ಈ ಸಿನಿಮಾ ಆ ಹಳೆ ಸಿನಿಮಾದ ಎಕ್ಸಾಕ್ಟ್ ಸೀನಿಯಲ್ ಸೀಕ್ವೆನ್ಸ್ ಅಲ್ಲ. ನೀವು ಆಲ್ರೆಡಿ ಆ ಸಿನಿಮಾ ನೋಡಿಲ್ಲ ಅಂದ್ರೂ ಈ ಸಿನಿಮಾ ನೋಡಬೇಕಾದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಅಂತೂ ಹಾಳಾಗಲ್ಲ. ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಅವರ ಪಯಣದಲ್ಲಿ ವಿಜಯ್ ರಾಘವೇಂದ್ರ ಸೀತಾರಾಮ್ ಪಾತ್ರವನ್ನು ವಹಿಸಿದ್ದು. ಸೆಕೆಂಡ್ ಸೀಕ್ವೆನ್ಸಲ್ಲಿ ನಮಗೆ ಏನೆಲ್ಲ ಇಷ್ಟ ಆಯಿತು ಮತ್ತು ಏನೆಲ್ಲ ಕಷ್ಟ ಆಯಿತು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಗುರು ಸಿನಿಮಾ ಸಮಾಚಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಈ ಸಿನಿಮಾದ ಮೂಲಕ ವಿಜಯ್ ರಾಘವೇಂದ್ರ ಅವರು ಕಮ್ಬ್ಯಾಕ್ ಮಾಡ್ತಾರಾ ಅಂತ ಈ ರಿವ್ಯೂ ಮೂಲಕ ತಿಳ್ಕೊಳ್ಳೋಣ ಬನ್ನಿ. ಇನ್ನು ಈ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಫಿಲಮ್ನ ಫ್ಲಾಟ್ ವಿಷಯಕ್ಕೆ ಬರೋದಾದರೆ, ಶಿವಮೊಗ್ಗದಲ್ಲಿ ಆನೆಗದ್ದೆ ಅನ್ನೋ ಸ್ಟೇಷನ್ನಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಸೀತಾರಾಮ್ ಅವರು ಕೆಲಸವನ್ನು ನಿರ್ವಹಿಸುತ್ತಿರ್ತಾರೆ. ಆ ಟೈಮಿನಲ್ಲಿ ತುಂಬ ಕ್ರೂರವಾಗಿ ಸರಣಿ ಸಾವುಗಳು ಮಾಡ್ತಿರೋ ಒಬ್ಬ ಸೈಕೋಪಾತ್ ಕೇಸು ಆ ಸ್ಟೇಷನ್ಗೆ ಬರುತ್ತೆ. ಈ ಥರ ಆಗ್ತಿರೋದ್ರಿಂದ ಆ ಊರಿನ ಎಲ್ಲರ ನೆಮ್ಮದಿ ಮತ್ತು ತಲೆಯನ್ನು ಕೆಡುವ ಹಾಗೆ ಮಾಡಿರುತ್ತೆ. ಈ ಕೇಸ್ನ ತನ್ನ ಹ್ಯಾಂಡ್ ಓವರ್ಗೆ ತಗೊಂಡಿರುವ ಸೀತಾರಾಮ್ ಅವರು ಆ ಸೈಕೋವನ್ನು ಕಂಡುಹಿಡಿತಾರೆ. ಈ ಕೊಲೆಗಳನ್ನು ಮಾಡ್ತಿರೋ ಇಂದಿನ ಕಾರಣ ಆದರೂ ಏನು ಅಂತಂದ್ರೆ ತಿಳ್ಕೊತಾರ. ಅದನ್ನು ನೀವು ತಿಳ್ಕೊಬೇಕಾದ್ರೆ ನೀವು ಈ ಸಿನಿಮಾವನ್ನು ನೋಡಿನೇ ತಿಳ್ಕೊಬೇಕು ಅಂತ ಹೇಳುತ್ತಾ, ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಸಿನಿಮಾ 1-2 ಗಂಟೆಗಳ ಕಾಲ ಡ್ಯೂರೇಷನ್ ಇದ್ದು, ಇದೊಂದು ಕ್ರೈಮ್ ಥ್ರಿಲ್ಲರ್ ಜಾನರ್ಲಿಸ್ಟ್ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಸ್ಪೆನ್ಸ್ ಥ್ರಿಲ್ಲರ್ ಕಂಡುಹಿಡಿಯುವಂತಹ ಸಿನಿಮಾನ ನಾವು ಆರಾಮಾಗಿ ಕುತ್ಕೊಂಡು ಥಿಯೇಟರ್ನಲ್ಲಿ ನೋಡ್ಬೋದು ಅಂತ ಹೇಳುತ್ತಾ, ಸೀತಾರಾಮ್ ಅಂದರೆ ಇಲ್ಲಿ ನಮ್ಮ ವಿಜಯ್ ರಾಘವೇಂದ್ರ ಸೂಪರ್ ಮತ್ತು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸಿನಿಮಾಗಳು ಹೇಗೆ ಇರಲಿ, ಯಾವುದೇ ಪಾತ್ರ ಕೊಟ್ಟರು ಸೂಪರ್ ಆಗಿ ಆ್ಯಕ್ಟ್ ಮಾಡುವಂತಹ ಪೊಟೆನ್ಷಿಯಲ್ ಇದೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಅವರ ಆ್ಯಕ್ಟಿಂಗ್ ಬಗ್ಗೆ ಎರಡು ಮಾತಾಡೋ ಹಾಗಿಲ್ಲ. ಪೊಲೀಸ್ ಪಾತ್ರ, ಆ ಪಾತ್ರದಲ್ಲಿರುವ ಚೌಕಟ್ಟು, ತನ್ನ ಸ್ವಂತ ಸಂಸಾರದಲ್ಲಿ ನಡೆಯುವಂತಹ ಇಂಟರ್ನಲ್ ಕಾನ್ಫ್ಲಿಕ್ಟ್ ಮತ್ತು ಹೊರಗಡೆ ಸೀತಾರಾಮ್ನಂತ ಕಾಡುವಂಥ ಈ ಸರಣಿ ಕೊಲೆಗಳು ಎಲ್ಲವನ್ನು ನಿರ್ದೇಶಕ ದೇವಿ ಪ್ರಸಾದ್ ಶೆಟ್ಟಿ ಅವರು ಚೆನ್ನಾಗಿ ಒಂದಕ್ಕೊಂದು ಸ್ಟಿಚ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸಿನಿಮಾದಲ್ಲಿ ಇರುವ ಎಲ್ಲ ಪಾತ್ರಗಳನ್ನು ನಮಗೆ ನ್ಯಾಚುರಲ್ ಆಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಈ ಕಥೆಗೆ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಇಲ್ಲಿ ಯೂಸ್ ಮಾಡಿರುವಂಥ ಸಿಂಗ್ ಸೌಂಡ್, ಅದು ಕಥೆಯ ಅಟೆಂಟಿಟಿವನ್ನು ಒಂದು ಲೆವೆಲ್ನ ತಗೊಂಡು ಹೋಗ್ತಿದೆ. ಅದು ಇನ್ನೂ ಜಾಸ್ತಿನೂ ಮಾಡ್ತಿದೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ಈ ಸಿನಿಮಾದಲ್ಲಿ ಹಲವಾರು ಪಾತ್ರಗಳನ್ನು ಅಭಿನಯಿಸಿದ್ದಾರೆ. ಅದರಲ್ಲಿ ಗೋಪಾಲಕೃಷ್ಣ ದೇಶಪಾಂಡೆ, ಉಷಾ ಭಂಡಾರಿ ಅವರು ಹೊರತುಪಡಿಸಿ ಬೇರೆ ಎಲ್ಲ ಹೊಸ ಪಾತ್ರಧಾರಿಗಳು ಆರ್ಟಿಫಿಷಿಯಲ್ ಆಗಿ ಪಾತ್ರವನ್ನು ಮಾಡದೆ ನ್ಯಾಚುರಲ್ ಆಗಿ ಮಾಡಿ ಈ ಸಿನಿಮಾವನ್ನು ತನ್ನದೇ ಆದ ಚೌಕಟ್ಟಿನಲ್ಲಿ ಅಭಿನಯ ನಿರ್ವಹಿಸಿದ್ದಾರೆ ಅಂತಲೇ ಹೇಳ್ಬೋದು. ಸಿನಿಮಾದಲ್ಲಿ ಇರುವ ಗಾಂಭೀರ್ಯತೆ, ಕಥೆಯ ಟೋನ್ ಎಲ್ಲವನ್ನು ಅದೇ ರೀತಿ ಸೆಟ್ ಮಾಡಿದ್ದಾರೆ. ಆ ಥರನೇ ಮುಗಿಸಿದ್ದಾರೆ. ಚೌಕಟ್ಟಿನಿಂದ ಆಚೆ ಈಚೆ ಆಗೋಕೆ ಯಾವುದೇ ಸೀಕ್ವೆನ್ಸ್ ಆ್ಯಡ್ ಮಾಡಿಲ್ಲ. ಅದು ಥ್ರಿಲ್ಲರ್ ಸಿನಿಮಾಗೆ ಬೇಕಿದ್ದ ಬೇಸ್ ಮತ್ತು ಆಂಬಿಷನ್ಸ್ ಇವೆರಡನ್ನೂ ಕೂಡ ಇವರು ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಸಿನಿಮಾ ಕತೆ ಸಿಂಪಲ್ ಆಗಿದ್ದು ನೋಡೋಕೆ ತುಂಬ ಚೆನ್ನಾಗಿದೆ ಅಂತಲೇ ಇಲ್ಲಿ ಹೇಳ್ಬೋದು. ಇಲ್ಲಿ ಎಲ್ಲ ಪಾತ್ರಗಳಿಗೂ ಇಂಪಾರ್ಟೆನ್ಸ್ ನೀಡಿದ್ದಾರೆ. ಆ ಪಾತ್ರಧಾರಿಗಳು ಯಾವಾಗ ಹೇಗೆ ಬಿಹೇವ್ ಮಾಡ್ತಿದ್ದಾರೆ ಅನ್ನೋದು ಒಂದು ಮ್ಯಾನೇಜಿಸಮ್ ಟೋನಲ್ಲಿ ಇಲ್ಲಿ ಸೆಟ್ ಮಾಡಿದ್ದಾರೆ. ಅದನ್ನು ಚೆನ್ನಾಗಿ ಡಿಫೈನ್ ಮಾಡ್ತಾ ಹೋಗಿದ್ದಾರೆ. ಸಿನಿಮಾವನ್ನು ಇರುವಂಥ ಬಜೆಟಲ್ಲಿ ಸೂಪರ್ನಾಗಿ ಸ್ಟಿಚ್ ಮಾಡಿ ಡೀಸೆಂಟಾಗಿ ತೋರಿಸಿದ್ದಾರೆ. ಅನ್ವಾಂಟೆಡ್ ನೆಲವನ್ನು ಲಿಂಕ್ ಮಾಡಿಲ್ಲ. ಆ ಕಾರಣದಿಂದಲೇ ಸಿನಿಮಾವನ್ನು ಸೂಪರ್ ಆಗಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು. ಇದೆಲ್ಲದರ ಕ್ರೆಡಿಟ್ ಹೇಮಂತ್ ಆಚಾರ್ಯ ಅವ್ರಿಗೆ ಸಿಗಬೇಕು. ಅವ್ರು ಮಾಡಿರುವಂತಹ ಸಿನಿಮಾಟೋಗ್ರಫಿ ಇಷ್ಟು ಡಿಸೆಂಟ್ ಆಗಿ ಮೂಡಿ ಬಂದಿದೆ. ಎಲ್ಲಿ ನಮಗೂ ಯಾವುದೋ ಫೇಕ್ ಅಂತ ಅನ್ಸಲ್ಲ. ಈ ಹಿಂದೆ ಈ ತಂಡನೇ ಸೀತಾರಾಮ್ ಬಿನಾಯ್ ಕೇಸ್ ನಂಬರ್ 18, ಕೇಸ್ ರೈ ಕೊಂಡಣ್ಣ ಈ ಸಿನಿಮಾವನ್ನು ಮಾಡಿದ್ದು. ಆ ಸಿನಿಮಾಗಳಿಗಿಂತ ಈ ಸಿನಿಮಾ ಇನ್ನೂ ತುಂಬ ಡಿಫ್ರೆಂಟ್ ಆಗಿ ಸೀನ್ ಟು ಸೀನ್ ಕನೆಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಥ್ರಿಲ್ಲರ್ ಸಿನಿಮಾದಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಆ ಸಿನಿಮಾವನ್ನು ಎತ್ತಿ ಹಿಡಿಯುತ್ತೆ. ಆ ಕೆಲಸವನ್ನು ಈ ಸಿನಿಮಾ ಮಾಡಿದೆ ಅಂತಲೇ ಹೇಳ್ಬೋದು. ಅದು ಇನ್ನೂ ಕ್ಯೂರಿಯಾಸಿಟಿ ಹೆಚ್ಚಿಸುತ್ತಾ ಹೋಗಿದೆ. ಸಿನಿಮಾದಲ್ಲಿ ಎಡಿಟಿಂಗ್ ತುಂಬ ಇಂಪಾರ್ಟೆಂಟ್. ಅದು ನೀಟಾಗಿಲ್ಲ ಅಂದರೆ ಈ ಸಿನಿಮಾ ಆರ್ಟಿಫಿಷಿಯಲ್ ಆಗಿ ಕಾಣುತ್ತೆ. ಆದರೆ ಅದನ್ನು ಶಶಾಂಕ್ ನಾರಾಯಣ ಅವರ ಎಡಿಟಿಂಗ್ ಎಲ್ಲವನ್ನು ನ್ಯಾಚುರಲ್ ಆಗಿ ಕಾಣುವಂತೆ ಮಾಡಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಅತಿ ಹೆಚ್ಚು ನೆಗೆಟಿವ್ ಪಾಯಿಂಟ್ಸ್ ಅಂತೂ ಹುಡುಕೋಕ್ಕಾಗಲ್ಲ. ಅಲ್ಲಲ್ಲಿ ಒಂದು ನೆಗೆಟಿವ್ ಪಾಯಿಂಟ್ಸ್ ಹೇಳೋದಾದರೆ, ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಮತ್ತು ಸಸ್ಪೆಕ್ಟ್ಗಳ ಸ್ಟೋರಿ ಇವೆರಡನ್ನ ಪ್ಲೆಡ್ಜ್ ಮಾಡ್ತಾ ಹೋಗ್ತಿದ್ದಾರೆ ಅಂತ ಅನಿಸ್ತು. ಅದರಲ್ಲಿ ಟೈಮ್ ಕನ್ಸೆಪ್ಷನ್ ಕೂಡ ಜಾಸ್ತಿ ಆಯಿತು ಅಂತ ಕೂಡ ಅನಿಸ್ತು. ಅದನ್ನು ಬಿಟ್ಟರೆ ಇನ್ಯಾವುದು ನೆಗೆಟಿವ್ ಪಾಯಿಂಟ್ಸ್ ನನಗೆ ಅನಿಸ್ಲಿಲ್ಲ. ಈ ಸಿನಿಮಾ ಬಗ್ಗೆ ಹೇಳೋದಾದರೆ, ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಒಳ್ಳೆ ಸಿನಿಮಾ ಮತ್ತು 21st ಸೆಂಚುರಿಯ ಥ್ರಿಲ್ಲಿಂಗ್ ಅನುಭವವನ್ನು ಕೊಡುವಂತಹ ಒಂದು ಗುಡ್ ಮೂವಿ ಅಂತಲೇ ಹೇಳ್ಬೋದು. ಬೇರೆ ಭಾಷೆ ಕ್ರೈಮ್ ಸಿನಿಮಾ ನೋಡಿ ನಮ್ಮ ಕನ್ನಡ ಸಿನಿಮಾಕ್ಕಾಗಿ ಕಾಯ್ತಿರೋರಿಗೆ ಇದೊಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತಲೇ ಹೇಳ್ಬೋದು. ಈ ಸಿನಿಮಾದ ಯಾಕಂದರೆ ಇಲ್ಲಿನ ಥ್ರಿಲ್ಲಿಂಗ್ ಎಲಿಮೆಂಟ್ಸ್, ಲಾಜಿಕ್, ಪರ್ಪೋಸ್ ಇವೆಲ್ಲ ನಮಗೆ ನೆಕ್ಸ್ಟ್ ಏನಾಗ್ಬೋದು ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಮಾಡುತ್ತೆ. ಮತ್ತು ಅದಕ್ಕೆ ಬೇಕಾಗಿರೋ ಫ್ಯಾಕ್ಟರಿಸಮ್ ಎಲ್ಲ ಇರುವಂತಹ ಈ ಥ್ರಿಲ್ಲರ್ ಸಿನಿಮಾವನ್ನು ನಮ್ಮ ಕನ್ನಡ ಚಿತ್ರವನ್ನು ಸಿನಿಮಾ ಮಂದಿರದಲ್ಲಿ ನೋಡಿ ಅಂತ ಹೇಳುತ್ತಾ, ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಸಿನಿಮಾ ರಿವ್ಯೂವನ್ನು ಮುಗಿಸ್ತಾ ಇದ್ದೀನಿ.